ನಮಸ್ಕಾರ, ನ್ಯೂಸ್ ಫಸ್ಟ್ ಪ್ರಾಪರ್ಟಿಗೆ ಸ್ವಾಗತ. ನಾನು ಉಷಾ. ಇವತ್ತು ನಾವು ರೈತರಿಗೆ ಅತ್ಯಂತ ಉಪಯುಕ್ತವಾದ ಪೋಡಿ ಅಂದ್ರೇನು, ಅದು ಏಕೆ ಮುಖ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪೋಡಿ ಅಂದರೆ ಜಮೀನಿನ ದುರಸ್ತಿ ಅಥವಾ ವಿಭಜನೆ ಮಾಡೋದು ಎಂದರ್ಥ. ಒಂದು ವೇಳೆ ಒಂದೇ ಸರ್ವೆ ನಂಬರ್ನಲ್ಲಿ ಇಬ್ಬರಿಗಿಂತ ಹೆಚ್ಚು ಜನರ ಹೆಸರಿದ್ರೆ ಅಥವಾ ಹಲವಾರು ಪಾಲುದಾರರಿದ್ರೆ ಆ ಜಮೀನನ್ನು ಪ್ರತ್ಯೇಕಿಸಿ ಅವರವರ ಹೆಸರಿಗೆ ಸ್ವತಂತ್ರ ದಾಖಲೆ ಮಾಡಿಕೊಡುವುದನ್ನೇ ಪೋಡಿ ಅಂತಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಒಂದು ಸರ್ವೆ ನಂಬರ್ ಅಡಿಯಲ್ಲಿ ಹಲವಾರು ಹಿಸ್ಸಾಗಳು ಬರುತ್ತೆ, ಆದರೆ ಎಲ್ಲರ ಹೆಸರು ಒಂದೇ ಪಹಣಿಯಲ್ಲಿ ಇರುತ್ತೆ. ಇದರಿಂದಾಗಿ ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋಕೆ ಅಥವಾ ಸಾಲಗಳನ್ನು ಪಡೆಯೋಕೆ ಸಾಕಷ್ಟು ತೊಂದರೆ ಆಗುತ್ತೆ. ಪೋಡಿ ಮಾಡಿಸಿದಾಗ ಜಮೀನನ್ನು ಕಾನೂನುಬದ್ಧವಾಗಿ ವಿಭಜಿಸಿ ಪ್ರತ್ಯೇಕ ಹಿಸ್ಸಾ ಸಂಖ್ಯೆ ಮತ್ತು ತಾತ್ಕಾಲಿಕ ಪೋಡಿ ನಂಬರನ್ನು ನೀಡಲಾಗುತ್ತೆ. ಇದರಿಂದ ಪ್ರತಿಯೊಬ್ಬ ಪಾಲುದಾರರಿಗೂ ಅವರ ಜಮೀನಿನ ಮೇಲೆ ಏಕ ಮಾಲೀಕತ್ವ ಸ್ವತಂತ್ರ ಪಹಣಿ ದೊರೆಯುತ್ತೆ. ಪೋಡಿಯಲ್ಲಿ ಪ್ರಮುಖವಾಗಿ 4 ವಿಧಗಳಿದೆ: ದಾರ್ಖಾಸ್ತು ಪೋಡಿ, ಅಲಿನೇಷನ್ ಪೋಡಿ, ಮ್ಯೂಟೇಷನ್ ಪೋಡಿ ಮತ್ತು ತುರ್ತಾಗಿ ಮಾಡಿಸಿಕೊಳ್ಳಬಹುದಾದ ತತ್ಕಾಲ್ ಪೋಡಿ. ಈ ಪ್ರಕ್ರಿಯೆಯನ್ನು ಕೈಗೊಳ್ಳೋಕೆ ಭೂಮಾಲೀಕರ ಆಧಾರ್ ಕಾರ್ಡ್ ಮತ್ತು ಜಮೀನಿನ ಪಹಣಿ ಕಡ್ಡಾಯವಾಗಿ ಇರಲೇಬೇಕು. ನೀವು ನಿಮ್ಮ ಹತ್ತಿರದ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ನೆನಪಿರಲಿ, ಪೋಡಿಯಲ್ಲಿ ಕೇವಲ ಗಡಿ ರೇಖೆಗಳನ್ನು ಗುರುತಿಸಿ ದಾಖಲೆ ಸೃಷ್ಟಿಸಲಾಗುತ್ತದೆಯೇ ಹೊರತು ಪಹಣಿಯಲ್ಲಿರುವ ಹೆಸರು ಬದಲಾವಣೆ ಆಗುವುದಿಲ್ಲ. ಪೋಡಿ ಮಾಡಿಸೋದ್ರಿಂದ ರೈತರಿಗೆ ಹತ್ತಾರು ಪ್ರಯೋಜನಗಳಿದೆ. ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಬೆಳೆ ಸಾಲ ಮತ್ತು ಬೆಳೆ ವಿಮೆ ಸೌಲಭ್ಯ ಪಡೆಯೋಕೆ ಇದು ತುಂಬಾ ಸಹಾಯಕಾರಿ. ಅಲ್ಲದೆ ಜಮೀನಿನ ಗಡಿಗಳು ನಿಖರವಾಗಿ ಗುರುತಿಸಲ್ಪಡೋದ್ರಿಂದ ಪಕ್ಕದ ಜಮೀನಿನವರಿಂದ ಆಗುವ ಒತ್ತುವರಿಯನ್ನ ತಡೆಯಬಹುದು. ಪ್ರಮುಖವಾಗಿ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನ ಮಾರಾಟ ಮಾಡೋಕೆ ಅಥವಾ ಹೊಸದಾಗಿ ಖರೀದಿ ಮಾಡೋಕೆ ಈಗ ಪೋಡಿ ಮಾಡಿಸೋದು ಕಡ್ಡಾಯವಾಗಿದೆ. ಕೊನೆಯದಾಗಿ ಪೋಡಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ರೈತರಿಗೆ ಒಂದು ಪ್ರತ್ಯೇಕ RTC ಮತ್ತು ಜಮೀನಿನ ನಕ್ಷೆ ದೊರೆಯುತ್ತೆ. ಇದು ಭೂಮಿಯ ಮಾಲೀಕತ್ವದ ಭದ್ರತೆಯನ್ನು ಖಾತರಿಪಡಿಸುತ್ತೆ. ನಿಮ್ಮ ಜಮೀನಿನ ದಾಖಲೆಗಳು ಸ್ಪಷ್ಟವಾಗಿರಲು ಅಥವಾ ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆ ಎದುರಾಗದೇ ಇರೋಕೆ ಪೋಡಿ ಮಾಡಿಸಿಕೊಳ್ಳುವುದು ಪ್ರತಿಯೊಬ್ಬ ಜಮೀನು ಮಾಲೀಕರ ಜವಾಬ್ದಾರಿಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯನ್ನು ಸಂಪರ್ಕಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ.